ವಕ್ಫ್ ವಿರುದ್ಧ ರೆಬೆಲ್ ನಾಯಕ ಯತ್ನಾಳ್ ಬಣ ಅಭಿಯಾನಕ್ಕೆ ಸಜ್ಜಾಗಿದ್ರೆ ಇತ್ತ ವಿಜೇಂದ್ರ ನೇತೃತ್ವದಲ್ಲಿ ರಚನೆಯಾಗಿರುವ 3 ತಂಡಗಳು ನೈಜ ವರದಿ ಸಂಗ್ರಹಕ್ಕೆ ಮುಂದಾಗಿದೆ. ಆದರೆ ಸತ್ಯ ಶೋಧನೆಗೆ ಇಳಿದಿರುವ ಮೊದಲೇ ಬಿಜೆಪಿ ನಾಯಕರ ನಡುವೆನೇ ಮಾತಿನ ಸಮರ ನಡೀತಾ ಇದೆ. ವಕ್ಫ್ ವಿರುದ್ಧ ರಣಕಹಳೆ, ಬಿಜೆಪಿ ಬಿರುಕುಲ್ ಬಣ. ಎರಡು ಬಣ 4 ತಂಡ, ರೆಬಲ್ ನಾಯಕ ಯತ್ನಾಳ್ ಕಿಚ್ಚು. ವಕ್ಫ್ ವಿಚಾರ ಮುಂದಿಟ್ಕೊಂಡು ಯತ್ನಾಳ್ ಟೀಮ್ ಅಭಿಯಾನಕ್ಕೆ ಮುಂದಾಗಿದೆ. ಯತ್ನಾಳ್ ಬಣ ಆಕ್ಟಿವ್ ಆಗ್ತಿದ್ದಂತೆ ವಿಜಯೇಂದ್ರ 3 ತಂಡಗಳನ್ನ ಫೀಲ್ಡ್ಗೆ ಇಳಿಸಿದ್ದಾರೆ. ಈ ತಂಡದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿಗೂ ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕೆ ವ್ಯಂಗ್ಯವಾಡಿರೋ ಯತ್ನಾಳ್ 3 ತಂಡಕ್ಕೆ ಅವ್ವ ಇಲ್ಲ ಅಪ್ಪ ಇಲ್ಲ, ನಾವು ಮಾಡಿರೋದನ್ನ ನೋಡಿ ತಂಡ ರಚಿಸಿದ್ದಾರೆ ಅಂತ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ. ಸೋಮ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಹಾಕಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿರುವ ಯತ್ನಾಳ್ಗೆ ರೇಣುಕಾಚಾರ್ಯ ತಿವಿದಿದ್ರೆ ಹಂದಿಗಳಿಗೆ ನಾನು ಪ್ರತಿಕ್ರಿಯಿಸಲ್ಲ ಅಂತ ಯತ್ನಾಳ್ ಎದುರೇಟು ನೀಡಿದ್ದಾರೆ. ಎಲ್ಲ ಒಂದ್ ಕಡೆ ಕೆಲವರಿಗೆ ವಿಜಯೇಂದ್ರ ಅವರ ರಾಜಕೀಯ ಬೆಳವಣಿಗೆ ಕಂಡು ಸಹಿಸೋಕೆ ಆಗ್ತಲ್ಲ. ಈಗಾಗಲೇ ವಿಜಯೇಂದ್ರ ಅವರು 3 ತಂಡಗಳನ್ನು ಮಾಡಿದ್ದಾರೆ. ಹೋಲ್ಬಿಡ್ರಿ, ಅಂತವನ ಹೆಸರು ತಗೋತ್ರಿ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟರ್ವ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳ ನಾನು ಕೇಳಬೇಡ್ರಿ. ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ. ಅಲ್ಲ, ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಮಾಡಿದಂಥ ಟೀಮ್ದಲ್ಲಿ ಅವರಿದ್ದಾರೆ. ಎಲ್ಲರೂ ಕೂಡಿ ಹೋರಾಟ ಮಾಡೋದು ಒಳ್ಳೆಯದು. ಅದಕ್ಕಾಗಿ ನಾನು ಎಲ್ಲರಲ್ಲೂ ಅಪೀಲ್ ಮಾಡ್ತೇನೆ, ಒಂದು ಸರ್ತಿ ಒಟ್ಟಿಗೆ ಕೂತು ಹೇಗೆ ಈ ಹೋರಾಟವನ್ನು ರೂಪಿಸ್ಬೇಕಂತ ತೀರ್ಮಾನ ಮಾಡಬೇಕು ಹೊರತಾಗಿ ನಾವು ಬೇರೆ ಬೇರೆ ಇಲ್ಲಿ ಮಾಡಬಾರ್ದು ಅಂತ ನಂದು ವಿನಂತಿ. ಅದು ಬಿಜೆಪಿ ನಾಯಕರ ಹೋರಾಟ ಕಾಂಗ್ರೆಸ್ ಪಡೆ ಕೆರಳುವಂತೆ ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಕಾಲದಲ್ಲೇ ಪಹಣಿ ಬಂದಿದ್ವು, ಈ ವಿಚಾರ ಬಯಲು ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಬಿಜೆಪಿ ಮೂರ್ಖತನ ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು. ನಮ್ಮವರು ಲೇಟ್ ಆಗಿ ಅದನ್ನ ಗಮನಿಸಿದ್ರಷ್ಟೇ. ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ನಾವು ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ಅಚ್ಚರಿ ಅಂದ್ರೆ ಶಾಸಕ ಮಾನಪ್ಪ ವಜ್ಜಾಲ್, ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಜಮೀನು ಪಹಣಿಯಲ್ಲೂ ವಕ್ಫ್ ಅಂತ ನಮೂದಾಗಿದೆ. ಅದೇನೇ ಇರಲಿ, ವಕ್ಫ್ ವಿರುದ್ಧ ಹೋರಾಟದಲ್ಲಿ ಬಿಜೆಪಿ ಇಬ್ಬಾಗವಾಗಿದ್ದು ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.